ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ಮತ್ತೊಂದು ದೊಡ್ಡ ಹೋರಾಟಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಮತ್ತೆ ಸ್ಪಷ್ಟ ಆಗ್ತಾ ಇದೆ. ಹಿಂದೆ ಜೆಡಿಎಸ್ ಇಂದ ಅವರು ಹೊರಬಂದಂತಹ ಸಂದರ್ಭದಲ್ಲಿ ಅಹಿಂದ ಸಮಾವೇಶದ ಮುಖೇನವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಈ ಜನ ಬೆಂಬಲವನ್ನ ಪಡೆಯುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರೆ. ಅಷ್ಟೇ ಅಲ್ಲ, 2013ರ ಚುನಾವಣೆಗೂ ಮುನ್ನ ಈ ಅಹಿಂದ ಸಮಾವೇಶಗಳ ಮುಖೇನವಾಗಿ, ಅಹಿಂದ ಹೋರಾಟದ ಮುಖೇನವಾಗಿ ಅವರು ಮುಖ್ಯಮಂತ್ರಿ ಗಾದಿಗೆ ಇರೋದಕ್ಕೆ ಬಹಳ ಸುಲಭವಾಯಿತು ಅನ್ನುವಂಥದ್ದು ಏನು ಮುಚ್ಚಿಟ್ಟಿರುವಂತಹ ವಿಚಾರ ಅಲ್ಲ. ಈಗ ಮತ್ತೊಮ್ಮೆ ಇದೇ ತೆರನಾದಂತಹ ಹೋರಾಟಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದು, ಈ ಬಾರಿ ಅಹಿಂದದ ಬದಲಾಗಿ ಅಲ್ಪಸಂಖ್ಯಾತರನ್ನ ಹೊರಗಿಟ್ಟು ಹಿಂದ ಸಮಾವೇಶದ ಮುಖೇನವಾಗಿ, ಹಿಂದ ಹೋರಾಟದ ಮುಖೇನವಾಗಿ ಮತ್ತೆ ಭಾರಿ ಜನಮನ್ನಣೆಯನ್ನ ಗಳಿಸುವಂತ ನಿಟ್ಟಿನಲ್ಲಿ ಅವರು ಪ್ಲಾನ್ ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಮತ್ತೆ ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಹಿಂದ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತೆರಣ ಅಂತ ಯೋಚನೆಯಲ್ಲಿದ್ದಾರೆ, ಇದರ ರೂಪುರೇಷೆಗಳು ಏನಾಗಿರುತ್ತವೆ, ಯಾವ ತೆರಣ ಅಂತ ತಯಾರಿಯಲ್ಲಿ ಅವರು ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಅನ್ನ ನಾವು ಮೊದಲಿಗೆ ನೋಡ್ಕೊಂಬೋಣ ಬನ್ನಿ. ರಾಜ್ಯ ರಾಜಕೀಯ ಚತುರ ಮಾಜಿ ಸಿಎಂ ಸಿದ್ದರಾಮಯ್ಯ ಕಣ್ಣು ಈಗ 2023ರ ವಿಧಾನಸಭೆ ಚುನಾವಣೆ ಮೇಲೆ ನೆಟ್ಟಿದೆ. ರಾಜಕೀಯ ರಣತಂತ್ರ ರೂಪಿಸೋದ್ರಲ್ಲಿ ಮಹಾಚಾಣಕ್ಯರಾಗಿರೋ ಕಾಂಗ್ರೆಸ್ ಟಗರು ಮತ್ತೆ ಅಧಿಕಾರಕ್ಕೆ ಬರಲು ಈಗಿಂದೀಗಲೇ ತೆರೆಮರೆಯ ತಯಾರಿ ನಡೆಸುತ್ತಿದೆ. ಅದು ಕೂಡ ಬಿಎಸ್ವೈ ಸರ್ಕಾರದ ಮೇಲೆ 3 ಸಮುದಾಯಗಳು ಮೀಸಲಾತಿಗಾಗಿ ಮುಗಿಬಿದ್ದಿರೋ ಹೊತ್ತಲ್ಲೇ ಸಿದ್ದು ದಾಳ ಉರುಳಿಸೋಕೆ ಸಜ್ಜಾಗಿದ್ದಾರೆ. ಹಳೆ ಆಯುಧಕ್ಕೆ ಸಾಣೆ ಹಿಡಿಯಲು ಮುಂದಾದ್ರ ಸಿದ್ದರಾಮಯ್ಯ. ಅಹಿಂದ ಅಸ್ತ್ರ, ಇದು ಮಾಜಿ ಸಿಎಂ ಸಿದ್ದರಾಮಯ್ಯರ ಹಳೆ ರಾಜಕೀಯ ಅಸ್ತ್ರ. ಅರ್ಥಾತ್ 2013ರಲ್ಲಿ ಇದೇ ಅಹಿಂದ ಅಸ್ತ್ರ ಪ್ರಯೋಗಿಸಿ ಅಂದುಕೊಂಡಿದ್ದನ್ನ ಗಳಿಸಿ ಮೊಟ್ಟ ಮೊದಲ ಬಾರಿಗೆ ಸಿಎಂ ಆಗಿ ಅಧಿಕಾರಕ್ಕೇರಿದ್ರು ಸಿದ್ದರಾಮಯ್ಯ. ಆದ್ರೀಗ ಹಳೆಯ ಅಸ್ತ್ರಕ್ಕೆ ಕೊಂಚ ಸಾಣೆ ಹಿಡಿದು ಮುಂದಿನ 2023ರ ಚುನಾವಣೆಗೆ ಪ್ರಯೋಗಿಸಲು ಸಿದ್ದರಾಮಯ್ಯ ಮುಂದಾದಂತೆ ಕಾಣ್ತಿದೆ. ಅಹಿಂದ ಬದಲಿಗೆ ಹಿಂದ ವರ್ಗಗಳೇ ಟಗರು ಟಾರ್ಗೆಟ್. ಮೊದಲ ತಯಾರಿ ಎಂಬಂತೆ ಸಿದ್ದು ನೆನ್ನೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪರನ್ನ ಭೇಟಿಯಾಗಿದ್ರು. ಬರೋಬ್ಬರಿ 3 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ರು. ಹೀಗಾಗಿಯೇ ಸಿದ್ದು ಹಿಂದ ತಂತ್ರ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯರ ಈ ಹಿಂದ ರಣತಂತ್ರದ ಹಿಂದಿನ ಕಹಾನಿ ಏನು, ವಿಪಕ್ಷ ನಾಯಕನ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಕುರುಬರ ಎಸ್ಟಿ ಹೋರಾಟ ನಡೀತಿರೋ ಹಿನ್ನೆಲೆಯಲ್ಲಿ ಟಾಂಗ್ ನೀಡಲು ಸಿದ್ದರಾಮಯ್ಯ ಹಿಂದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಹಿಂದುಳಿದವರು ದಲಿತರನ್ನ ಒಗ್ಗೂಡಿಸಿ ಹೋರಾಟ ನಡೆಸಲು ಪ್ಲಾನ್ ನಡೀತಿದೆ. ಪಂಚಮಸಾಲಿ ಲಿಂಗಾಯತರು, ಕುರುಬರು, ವಾಲ್ಮೀಕಿ ಸಮುದಾಯ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರೋ ಹಿನ್ನೆಲೆಯಲ್ಲಿ ಸಿದ್ದು ರಣತಂತ್ರ ಹೆಣಿತಿದ್ದಾರೆ. ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಸಂಗ್ರಹಿಸಿ ಮುಂದಿನ ಹೋರಾಟ ಮಾಡೋದು. ಮೀಸಲಾತಿ ವಿರೋಧಿ ಬಿಜೆಪಿ ಸರ್ಕಾರ ಅಂತ ಬಿಂಬಿಸೋದು ಸಿದ್ದು ಹಿಂದ ಅಸ್ತ್ರದ ಹಿಂದಿನ ತಂತ್ರ. ಇದಕ್ಕಾಗಿ ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಸಿದ್ದು ಪ್ಲಾನ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಬಿಜೆಪಿ ಸರ್ಕಾರದ ವಿರುದ್ಧ ಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಿದ್ದರಾಮಯ್ಯ ಯಾವ್ಯಾವ ಸಮುದಾಯಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ, ಸಿದ್ದು ಮೀಸಲಾತಿ ತಂತ್ರವೇನು ಅಂತ ನೋಡೋದಾದ್ರೆ, ನೇಕಾರರು, ಮಡಿವಾಳರು, ಗಂಗಾಮತಸ್ಥ ಸಮುದಾಯಗಳ ಮೀಸಲಾತಿ ಬೇಡಿಕೆ ವಿಚಾರವನ್ನ ಗಮನ ಸೆಳೆಯೋ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಹಾಲಿ ಇರುವ ಮೀಸಲಾತಿಗಿಂತ ಹೆಚ್ಚೆಚ್ಚು ಮೀಸಲಾತಿಗೆ ಬೇಡಿಕೆ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ. ತಮಿಳುನಾಡು ಮಾದರಿ ಮೀಸಲಾತಿ ಆಂದೋಲನದ ಬಗ್ಗೆನೂ ವಿಚಾರ ಹಂಚಿಕೆಯಾಗಿದೆ. ತಮಿಳುನಾಡು ಈಗಾಗಲೇ 69% ಮೀಸಲಾತಿ ಹೊಂದಿದ್ದು 70% ಮೀಸಲಾತಿ ನೀಡುವ ಸಾಧ್ಯತೆ ಬಗ್ಗೆ ಚರ್ಚೆ ನಡೆದಿದೆ. ಸಿದ್ದರಾಮಯ್ಯ ಸಿಎಂ ಆಗಿದಾಗ 70% ಮೀಸಲಾತಿ ಪ್ರಸ್ತಾಪ ಇಟ್ಟಿದ್ರು. ಇವೆಲ್ಲಾ ವಿಚಾರ ಮುಂದಿಟ್ಕೊಂಡು ಮೀಸಲಾತಿ ಹೋರಾಟಕ್ಕೆ ಸಿದ್ದರಾಮಯ್ಯ ರೂಪರೇಷೆ ಸಿದ್ಧಪಡಿಸುತ್ತಿದ್ದಾರೆ. ಮೀಸಲಾತಿ ಬಗ್ಗೆ ಸಿದ್ದು ವರ್ಸಸ್ ಈಶ್ವರಪ್ಪ ವಾಕ್ಸಮರ.
ಈ ನಡುವೆ ಕುರುಬರ ಎಸ್ಟಿ ಮೀಸಲಾತಿ ಹೋರಾಟ ಸಮಾವೇಶ ವಿಚಾರವಾಗಿ ಸಚಿವ ಈಶ್ವರಪ್ಪ ಮತ್ತು ಸಿದ್ದರಾಮಯ್ಯ ನಡುವೆ ವಾಕ್ಸಮರ ನಡೆದಿದೆ. ಇದು ಆರ್ಎಸ್ಎಸ್ ಪ್ರೇರಿತ ಹೋರಾಟ ಅಂತ ಸಿದ್ದು ಆರೋಪಿಸಿದ್ರೆ, ಆತ ಈಶ್ವರಪ್ಪ ಸಿದ್ದರಾಮಯ್ಯಗೆ ಸಮಾವೇಶದಿಂದ ಕಿರಿಕಿರಿಯಾಗಿದೆ ಅಂದ್ರು. ಕುರುಬರನ್ನ ಎಸ್ಟಿಗೆ ಸೇರಿಸಬಾರ್ದು ಅಂತ ನಾನೆಲ್ಲೂ ಹೇಳಿಲ್ಲ. ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದರಿಂದ ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಅದರಲ್ಲಿ ಅವ್ರಿಗೆ RSSನವರು ಕುಮ್ಮಕ್ಕು ಕೊಟ್ಟುಕೊಂಡು ಅದನ್ನು ಈಶ್ವರಪ್ಪನ ಎತ್ತುಕಟ್ಟಿ ಮಾಡಿಸ್ತಾ ಇದ್ದಾರೆ. ಐ ಆಮ್ ನಾಟ್ ಫಾರ್ ಪಾಲಿಟಿಕ್ಸ್. ಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಅಷ್ಟೊಂದು ಜನ ಕುರುಬರು ಲಕ್ಷ ಸಂಖ್ಯೆಯಲ್ಲಿ ಅವರೇ ರೊಟ್ಟಿಗಳು ಕಟ್ಕೊಂಡು ಬಂದು, ಅವರೇ ಊಟ ತಯಾರು ಮಾಡ್ಕೊಂಡು ಅವರೇ ಸ್ವಂತ ದುಡ್ಡಲ್ಲಿ ಬಸ್ ಗಿಸಲ್ಲಿ ಹಾಕ್ಕೊಂಡು ಬಂದು ಇಷ್ಟು ಯಶಸ್ವಿ ಆದಂಥ ಸಮಾವೇಶ ಆದ ನಂತರ ಅವ್ರಿಗೆ ಯಾಕೋ ಯಶಸ್ವಿ ಆಗಿದ್ದು ಸ್ವಲ್ಪ ಅವ್ರಿಗೆ ಕಿರಿಕಿರಿ ಆಗ್ತಾಯಿದ್ರು. ನಾನು ಇಲ್ದೇನೆ, ಸಿದ್ದರಾಮಯ್ಯ ಇಲ್ದೇನೆ ಹೀಗೆ ಲಕ್ಷ ಕುರುಬರು ಸೇರ್ತಾರೆ ಅಂತ ಕಲ್ಪನೆ ಅವ್ರಿಗೆ ಇರಲಿಲ್ಲ. ಅವ್ರಿಗೆ ಸ್ವಲ್ಪ ಕಿರಿಕಿರಿ ಆಗಿ ಈಗ ತಲಾ ಒಂದು ಮಾತಾಡ್ತಾರೆ. ಈಗ ಏನಿದ್ರು ಹಿಂದುತ್ವ ಮಾತ್ರ ಎಂದ ಸಾಹುಕಾರ್. ಈ ನಡುವೆ ಸಿದ್ದು ಹಿಂದ ರಣತಂತ್ರಕ್ಕೆ ಟಾಂಗ್ ಕೊಟ್ಟಿರೋ ಸಚಿವ ರಮೇಶ್ ಜಾರಕಿಹೊಳಿ ಈಗ ಜಾತಿ ಅಹಿಂದ ಹಿಂದ ಅಂತ ಏನೂ ಇಲ್ಲ, ಈಗೇನಿದ್ರು ಹಿಂದುತ್ವ ಮಾತ್ರ ಅಂದ್ರು. ಮಾಡ್ಬೇಡ ಅಹಿಂದ ಸಮ ಪಕ್ಷಾತೀತ ಮಾಡ್ತಾವ್ರು. ಹಂಗೆ ಪಕ್ಷ ಹೇಳಿ ಗೊತ್ತಾಗ್ತದೆ. ಅಹಿಂದಾತೀಶ ಅವರು ಪಕ್ಷಾತೀತ ಮಾಡ್ತಾರೆ. ನಾವು ಕಾಂಗ್ರೆಸ್ ಅಹಿಂದ ತಣ್ಲಿಕ್ಕೆ ಗೊತ್ತಾಗುತ್ತೆ ಅವಾಗ ಶಕ್ತಿ. ಸಿದ್ದರಾಮಯ್ಯ ಸಮಾವೇಶ ಮಾಡಿದ್ರೆ ಬಿಜೆಪಿಗೆ ಹೊಡೆತ ಬೀಳುತ್ತಾ ಅಂತಾನೆ ಸರ್? ಏನಿಲ್ಲ ಸ್ವಾಮಿ, ಈಗ ಜಾತಿ ಹಿಂದುತ್ವ ಬಂದಿಲ್ಲ. ಏನಿಲ್ಲ ಸ್ವಾಮಿ, ಈಗ ಜಾತಿ ಹಿಂದುತ್ವ ಬಂದಿಲ್ಲ. ಒಟ್ನಲ್ಲಿ ಮೀಸಲಾತಿ ವಿಚಾರವಾಗಿ 3 ಸಮುದಾಯಗಳ ಹೋರಾಟ ಜೋರಾಗ್ತಲೇ ಕುರುಬರು ದೊಡ್ಡ ಸಮಾವೇಶ ಸೇರ್ತಲೇ ಸಿದ್ದರಾಮಯ್ಯ ಹಿಂದ ಅಸ್ತ್ರದೊಂದಿಗೆ ಅಖಾಡಕ್ಕಿಳಿದಿದ್ದಾರೆ. ಈ ಜಾತಿ ರಾಜಕೀಯದಾಟ ಇನ್ಯಾವ ಹಂತ ತಲುಪುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9. ಎಕ್ಸಾಕ್ಟ್ಲಿ ಮೊನ್ನೆ ನಡೆದಂತ ಕುರುಬರ ಸಮಾವೇಶದ ವಿಚಾರವಾಗಿ ಆಗಿರಬಹುದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಜಾತಿಗಳಿಗೆ ಸಂಬಂಧಪಟ್ಟಂಗೆ ಮೀಸಲಾತಿಗಾಗಿ ನಡೀತಾ ಇರುವಂತಹ ಹೋರಾಟ ಆಗಿರಬಹುದು, ಇದೆಲ್ಲವೂ ಕೂಡ ಬಹುಶಃ ಸಿದ್ದರಾಮಯ್ಯನವರು ಈಗ ಹಿಂದ ಕಡೆಗೆ ಗಮನ ಕೊಡುವಂತಹ ರೀತಿಯಾಗಿ ಸನ್ನಿವೇಶ ಕ್ರಿಯೇಟ್ ಆಗಿರ್ಬೋದು. ಸಿದ್ದು ಹಿಂದ ಟಾರ್ಗೆಟ್ ಇಟ್ಕೊಂಡಿದ್ದಾರಲ್ಲ, ಅದರಲ್ಲಿ ಇರುವಂತಹ ಸಮುದಾಯಗಳು ಯಾವ್ಯಾವ ಜಾತಿಗಳನ್ನ ಅವರು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೆ, ಮೀಸಲಾತಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ನಿಲುವೇನಿದೆ, ಹಿಂದ ಹೋರಾಟದಿಂದ ಸಿದ್ದರಾಮಯ್ಯನವರಿಗೆ ಏನ್ ಲಾಭ ಆಗಬಹುದು, ಬಿಜೆಪಿ ಮೇಲೆ ಸಿದ್ದು ಹಿಂದ ಅಸ್ತ್ರವನ್ನ ಪ್ರಯೋಗಿಸ್ತಾ ಇರೋದು ಯಾಕೆ, ಬಿಜೆಪಿ ಹಿಂದೂ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ, ಬಹಳ ಸ್ಪಷ್ಟ, ಅದು ಹಿಂದುತ್ವದ ಅಸ್ತ್ರ. ಬಟ್ ಸಿದ್ದರಾಮಯ್ಯನವರು ಆ ಹಿಂದುತ್ವದ ಅಸ್ತ್ರಕ್ಕೆ ವಿರುದ್ಧವಾಗಿ ಹಿಂದ ಅಸ್ತ್ರವನ್ನ ಈಗ ಪ್ರಯೋಗ ಮಾಡೋದಕ್ಕೆ ಯಾಕೆ ಮುಂದಾಗ್ತಾ ಇದ್ದಾರೆ? ಸಿದ್ದರಾಮಯ್ಯನವರ ಹಿಂದ ಟಾರ್ಗೆಟ್ ಲಿಸ್ಟ್ ಅಲ್ಲಿರುವಂತಹ ಸಮುದಾಯಗಳು ಯಾವುದು, ಇವುಗಳನ್ನ ನಾವು ಗಮನಿಸ್ತೋಣ. ಯಾಕಂತಂದ್ರೆ ನಾವೀಗ ಫಾರ್ ಎಕ್ಸಾಂಪಲ್ 2A ವಿಚಾರಕ್ಕೆ ಬರ್ಬೋದು. ಸುಮಾರು 105 ಸಣ್ಣ ಪುಟ್ಟ ಜಾತಿಗಳಿರುವಂತದನ್ನ ನಾವು ಗಮನಿಸ್ತೀವಿ. ಅದಾದ ನಂತರ ಅಲ್ಲಿ ಈ 3Bಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ STಗೆ ಸಂಬಂಧಪಟ್ಟ ಹಾಗೆ, STಯನ್ನು ಹೊರತುಪಡಿಸಿ SCಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, 10 ಜಾತಿಗಳು ಒಂದೊಂದು ಪ್ರವರ್ಗದಲ್ಲೂ ಕೂಡ ಇದೆ. ಆದ್ರೆ ಸಿದ್ದರಾಮಯ್ಯನವರು ಲಿಸ್ಟ್ ಮಾಡ್ಕೊಂಡಿರುವಂತಹ ಸಮುದಾಯಗಳು ಯಾವುದು, ಈ 2Aಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ SCಯಲ್ಲಿರುವಂತಹ ಸಮುದಾಯಗಳು, ಹೀಗೆ ಅಥವಾ OBCಗೆ ಸಂಬಂಧಪಟ್ಟ ಹಾಗೆ ನೇಕಾರರು, ಮಡಿವಾಳರು, ಗಂಗಾಮತ ಸಮುದಾಯಗಳ ಮೀಸಲಾತಿಗಾಗಿ ಅವರು ಬೇಡಿಕೆ ನೀಡ್ತಾರೆ ಅನ್ನುವಂಥದ್ದು ಸ್ಪಷ್ಟ. ಈ ಸಮುದಾಯಗಳ ಬೇಡಿಕೆ ಬಗ್ಗೆ ಗಮನ ಸೆಳೆಯುವಂತ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ಶುರು ಮಾಡ್ತಾರೆ. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಜಾತಿಯವರೇ ನಮಗೆ ಮೀಸಲಾತಿ ಬೇಕು ಅಥವಾ ಇರುವಂತ ಮೀಸಲಾತಿನ ಹೆಚ್ಚು ಮಾಡಬೇಕು ಅನ್ನುವಂತ ರೀತಿಯಾಗಿ ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಜಾತಿಗಳು ಹಾಲಿ ಇರುವಂತ ಮೀಸಲಾತಿಗಿಂತ ಇವರಿಗೆ ಹೆಚ್ಚೆಚ್ಚು ಮೀಸಲಾತಿ ಬೇಕು ಅಂತ ಸಿದ್ದರಾಮಯ್ಯನವರು ಇಲ್ಲಿ ಪ್ರಪೋಸಲ್ ಅನ್ನ ಮುಂದಿಡುವಂತ ಚಾನ್ಸಸ್ ಹೆಚ್ಚಿದೆ. ಅದರಲ್ಲೂ ಸಾಂವಿಧಾನಿಕ ಇತಿಮಿತಿಯಲ್ಲಿ ಈ ಬಗ್ಗೆ ರೂಪುರೇಷವನ್ನು ತಯಾರಿಸೋದಕ್ಕೆ ಚಿಂತನೆ ಆಗಿದೆ. ಈಗ ನಮ್ಗೆ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲೇ ಗಮನಿಸೋದ್ರೆ ಹತ್ತತ್ರ 50% ಮೀಸಲಾತಿ ಇದೆ, ಈ ವರ್ಗಕ್ಕಿಷ್ಟು ಈ ವರ್ಗಕ್ಕಿಷ್ಟು ಅಂತ. ಬಟ್ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ 50% ಮೀಸಲಾತಿ ಏರಬಾರ್ದು ಅಂತ. ಅದಾಗಿಯೂ ಕೂಡ ತಮಿಳುನಾಡು ಸೇರಿದ ಹಾಗೆ ಸುಮಾರು 4 ರಾಜ್ಯಗಳಲ್ಲಿ ಈಗ ಮೀಸಲಾತಿ 50ಕ್ಕಿಂತ ಹೆಚ್ಚಾಗಿದೆ. ಹೀಗಾಗಿ ತಮಿಳುನಾಡು ಮಾದರಿಯಲ್ಲಿ ಆಂದೋಲನದ ಬಗ್ಗೆಯೂ ಕೂಡ ಈಗ ಸಿದ್ದರಾಮಯ್ಯನವರು ವಿಚಾರವನ್ನ ಹಂಚಿಕೆ ಮಾಡ್ತಾರೆ. ಈಗ ಆಲ್ರೆಡಿ 69% ಮೀಸಲಾತಿಯನ್ನ ಹೊಂದಿದೆ ತಮಿಳುನಾಡು. ಎಷ್ಟು? 69%. ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಕಾನೂನಾತ್ಮಕವಾಗಿ ಒಂದಷ್ಟು ಪ್ರಯತ್ನಗಳಾಗಬೇಕಾಗಿರುತ್ತೆ, ಒಂದಷ್ಟು ಬದಲಾವಣೆಗಳಾಗಬೇಕಾಗಿರುತ್ತೆ. ಅಂತ ತಿದ್ದುಪಡಿಯೊಂದಿಗೆ 70% ಮೀಸಲಾತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಧ್ಯತೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಈ ವಿಚಾರವನ್ನ ತರುವಂತ ಚಾನ್ಸಸ್ ಜಾಸ್ತಿ ಇದೆ.
ಅದರಲ್ಲೂ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 70% ಮೀಸಲಾತಿಯ ಪ್ರಸ್ತಾಪವನ್ನ ಇಟ್ಟಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಆ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು ಕೂಡ, ಬಟ್ ಆ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ದೊಡ್ಡ ಬೆಳವಣಿಗೆ ಆಗ್ಲಿಲ್ಲ. ಆಮೇಲೆ ಇನ್ನೊಂದು ಸಂಗತಿ ಅಂತಂದ್ರೆ STಗೆ ಸಂಬಂಧಪಟ್ಟಂಗೆ ಈ ಗೊಂಡ ಸೇರದ ಹಾಗೆ ಈ ಜೇನು ಕುರುಬ ಆಮೇಲೆ ಕಾಡು ಕುರುಬ ಈ STಯ ಸಂಬಂಧಪಟ್ಟ ಹಾಗೇನೆ ಅವರು ಕೆಲವೊಂದು ಜಿಲ್ಲೆಗಳಲ್ಲಿ ಅವ್ರಿಗೆ ಮೀಸಲಾತಿಗೆ ಪರಿಗಣಿಸ್ತಾರೆ, STಗೆ ಸೇರಿಸ್ತಾರೆ ಅವರನ್ನ. ಯಾವುದು ಈ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೇನೆ ಉಪಪಂಗಡಗಳು ಅಂತ ಹೇಳಿ ನಾವೇನ್ ಪರಿಗಣಿಸಬಹುದು. ಕೊಡಗು ಆಗಿರ್ಬೋದು, ಆಮೇಲೆ ಬೀದರ್ ಸೇರಿದ ಹಾಗೆ ಒಟ್ಟು 4 ಜಿಲ್ಲೆಗಳಲ್ಲಿ STಗೆ ಸೇರಿಸ್ತಾರೆ ಈ ಕಾಡು ಕುರುಬ, ಜೇನು ಕುರುಬ. ಇಂಥ ವಿಚಾರಗಳನ್ನ ಈಗ ಮೊನ್ನೆಯಿಂದ ಪ್ರಸ್ತಾಪ ಮಾಡೋಕೆ ಶುರು ಮಾಡಿದ್ದಾರೆ. ಹಾಗಾಗಿನೇ ಇವುಗಳನ್ನು ಕೂಡ ಮುಂದಿಟ್ಕೊಂಡು 70% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆನೂ ಕೂಡ ಅವರು ಚರ್ಚೆಯನ್ನ ಮುಂದಿಡ್ಬೋದಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗಾದ್ರೆ ಹಿಂದ ಹೋರಾಟದಿಂದ ಸಿದ್ದರಾಮಯ್ಯನವರಿಗೆ ಏನ್ ಲಾಭ? 100% ಲಾಭ ಪಡೆದುಕೊಂಡಿದ್ದಾರೆ ಆಲ್ರೆಡಿ. ಮುಂದೆನೂ ಕೂಡ ಲಾಭ ಇರಬಹುದು ಅನ್ನುವಂತ ಯೋಚನೆಯನ್ನ ಅವ್ರು ಮಾಡ್ತಾ ಇರಬಹುದು. ಕುರುಬ ಸಮುದಾಯದ ಹೋರಾಟದ ಮತ ವಿಭಜನೆ ಸಾಧ್ಯತೆ ಇದೆ. ಇದನ್ನ ಮೊದಲಿಗೆ ಅವರು ತಡೆಗಟ್ಟಬೇಕಂತ ಅನಿವಾರ್ಯತೆಯಲ್ಲಿ ಈಗ ಸಿದ್ದರಾಮಯ್ಯನವರಿದ್ದಾರೆ. ಅದೇನು ಅಂತ ಅಂದ್ರೆ, ಕುರುಬ ಸಮುದಾಯದವರು ನಾವು ಮೊನ್ನೆ ಗಮನಿಸಿದ್ವಿ, ಈಶ್ವರಪ್ಪನವರ ನೇತೃತ್ವದಲ್ಲಿ, ಅದರಲ್ಲೂ ಅವರ ಪುತ್ರನ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಅವರು ನಡೆಸಿ ಆ ನಂತರದಲ್ಲಿ ಮೊನ್ನೆ ಸಮಾವೇಶಗೊಂಡಂತ ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ಕುರುಬರು ಸೇರಿದಂತದನ್ನ ಗಮನಿಸ್ತಾ ಇದ್ವಿ. ಅದರಲ್ಲೂ ಕೂಡ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಸ್ವಾಮೀಜಿ ಆಗಿರುವಂತ ನಿರಂಜನಾನಂದಪುರಿ ಸ್ವಾಮೀಜಿಗಳಂತೂ ಪಾದಯಾತ್ರೆ ಮುಖೇನವಾಗಿ ದೊಡ್ಡ ಹೋರಾಟವನ್ನೇ ನಡೆಸ್ತಾ ಇರೋದನ್ನ ಗಮನಿಸಿದ್ವಿ. ಈ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಅದರಲ್ಲಿ ಭಾಗಿಯಾಗಲ್ಲ, ನೇರವಾಗಿ ಏನು ಪರೋಕ್ಷವಾಗಿಯೂ ಕೂಡ ಅವರು ಅದಕ್ಕೆ ಭಾಗಿಯಾಗೋದಕ್ಕೆ ಹೋಗ್ಲಿಲ್ಲ. ಕನಿಷ್ಠ 20% ಕುರುಬ ಮತಗಳು ನಷ್ಟವಾದ್ರೂ ಕೂಡ ಆಶ್ಚರ್ಯ ಇಲ್ಲ, ಅದೊಂದು ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಕೆಲ ಕುರುಬರಿಗೆ ಒಂದು ಅಸಮಾಧಾನ ಬಂದಿದೆ. ಅದೇನು ಅಂತಂದ್ರೆ, ಸಿದ್ದರಾಮಯ್ಯನವರು ಈ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಯಾಕೆ ಅನ್ನುವಂಥದ್ದನ್ನ. ಬಟ್ ಸಿದ್ದರಾಮಯ್ಯನವರು ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ, 2A ನಿಂದ ಏನಾದ್ರೂ ಈಗ STಗೆ ಹೋದ್ರೆ ನಮ್ಗೆ ಲಾಸೇ ಜಾಸ್ತಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈಗ ಸಿಗ್ತಾ ಇರುವಂತ ಮೀಸಲಾತಿಗಿಂತ ಕಮ್ಮಿ ಆಗುತ್ತೆ ಅನ್ನುವಂತ ಅವರು ಕೆಲವೊಂದು ಅಂಕಿ ಸಂಖ್ಯೆ ಇಟ್ಕೊಂಡು ಹೇಳುವಂತ ಪ್ರಯತ್ನ. ಜೊತೆಗೆ ಹಿಂದೆ ನಾನು ಮೊದಲೇ ಹೇಳ್ದಂಗೆ ಜೇನು ಕುರುಬ, ಕಾರು ಕುರುಬ, ಗೊಂಡ ಇವ್ರನ್ನೆಲ್ಲ ಸೇರಿಸಿ ನಾನಲ್ವಾ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಏನಾದ್ರೂ ಅಕಸ್ಮಾತ್ ಈಗ ಈಶ್ವರಪ್ಪನವ್ರು ಇಟ್ಕೊಂಡಿರುವಂತ ಪ್ಲಾನ್ ರೂಪಕವಾಗಿನೇ ಮುಂದಕ್ಕೆ ನಡ್ಕೊಂಡು ಹೋದ್ರೆ ಸಿದ್ದರಾಮಯ್ಯನವರು ತಮ್ಮ ವೋಟ್ ಬ್ಯಾಂಕ್ ಅನ್ನ ಕಳೆದುಕೊಳ್ಬಹುದು ಅಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಾದ್ರೆ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅಂತೂ ಸಿದ್ದರಾಮಯ್ಯನವರು ಒಂದ್ ರೀತಿ ಅನಭಿಷಿಕ್ತ ನಾಯಕ ಅನ್ನುವಂಥದ್ರಲ್ಲಿ ನೋ ಡೌಟ್. ಆಮೇಲೆ ಬೇರೆ ಬೇರೆ ನಾಯಕರುಗಳು ಇದ್ರೂ ಕೂಡ ಅಗ್ರಪಂಥಿಯಲ್ಲಿ ಸಿದ್ದರಾಮಯ್ಯನವ್ರನ್ನೇ ಕಾಣ್ತಾರೆ. ಬಟ್ ಅದಕ್ಕೆ ಇಲ್ಲಿ ಡ್ಯಾಮೇಜ್ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಅವರಿಗೆ ಗಮನಕ್ಕೆ ಬರ್ತಾ ಇರುವಂತ ಸಂಗತಿ. ಕುರುಬ ಹೋರಾಟದ ಅಲೆಯನ್ನ ತನ್ನೆಡೆಗೆ ಸೆಳೆಯೋದಕ್ಕೆ ಅವರು ಒಂದು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಅದು ಹಿಂದ ಹೋರಾಟದ ಮುಖೇನವಾಗಿ ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಹಿಂದ ಹೋರಾಟದ ಮುಖೇನವಾಗಿಯೂ ಕೂಡ ಗೊಂಡ ಕುರುಬ ಉಪ ಸಮುದಾಯ ಪ್ರಸ್ತಾಪಿಸಿ ಒತ್ತಡವನ್ನ ಹೆಚ್ಚೋದು, ST ಸೇರ್ಪಡೆಗೆ ಕೇಂದ್ರದ ಬಿಜೆಪಿ ಸರ್ಕಾರದ ಮೇಲೆ ಒತ್ತಡವನ್ನ ಈ ಹಿಂದ ಹೋರಾಟದ ಮುಖೇನವಾಗಿಯೂ ಕೂಡ ನಡೆಸೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಕುರುಬ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಸುವಂತ ಹೋರಾಟ ಅಲ್ಲ, ಅದನ್ನು ಹೊರತುಪಡಿಸಿ ಹಿಂದ ಹೋರಾಟದ ಮುಖೇನವಾಗಿ ಅದರಲ್ಲಿ ಕುರುಬ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಬಿಜೆಪಿ ಮೇಲೆ ಒತ್ತಡವನ್ನ ಹಾಕಿ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅಂತ ಒತ್ತಡವನ್ನ ಹಾಕುವ ಮುಖೇನವಾಗಿ ತನ್ನ ಮತ ಬ್ಯಾಂಕ್ ಅನ್ನ ಸೇಫ್ ಮಾಡ್ಕೊಳ್ಳೋಕೆ, ಆಮೇಲೆ ಈ ಕುರುಬ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯರು ಏನೂ ಮಾಡ್ತಿಲ್ವಲ್ಲಪ್ಪ ಅನ್ನುವಂತ ಸಮುದಾಯದ ಬೇಸರ ಇದೆಯಲ್ಲ, ಅದನ್ನ ತಣಿಸುವಂತ ನಿಟ್ಟಿನಲ್ಲೂ ಕೂಡ ಅವರಿಗಿರುವಂತ ಅವಕಾಶ ಅಂತ ಅಂದ್ರೆ ಅದು ಹಿಂದುಳಿದ ಹಾಗೆ ದಲಿತ ಸಮುದಾಯವನ್ನ ಮುಂದಿಟ್ಕೊಂಡು ನಡೆಸಬಹುದಾ ಅಂತ ಹೋರಾಟ. ಇನ್ನು ಅಲ್ಪಸಂಖ್ಯಾತ ನಾಯಕ ಅನ್ನುವಂಥ ಪಟ್ಟವನ್ನೂ ಕೂಡ ಉಳಿಸ್ಕೊಳ್ಬೇಕು. ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಅಂದ್ರೆ ಅಹಿಂದ ನಾಯಕ ಅನ್ನುವಂಥ ಪಟ್ಟವನ್ನೂ ಕೂಡ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಬಟ್ ನಾವ್ ಇಲ್ಲೊಂದು ವಿಚಾರ ಅಂತ ಅಂದ್ರೆ, ಅಹಿಂದ ಅನ್ನುವಂಥದ್ದನ್ನ ನಾವು ಹಿಂದೆಯಿಂದ ಗಮನಿಸ್ತಾ ಇದ್ವಿ. ಬಟ್ ಯಾಕೆ ಹಿಂದ ಅನ್ನುವಂಥದ್ದಕ್ಕೆ ಈಗ ಸಿದ್ದರಾಮಯ್ಯನವರು ಗಮನ ಕೊಡ್ತಾ ಇದ್ದಾರೆ? ಹಿಂದ ಸಮುದಾಯಗಳೇ ಸಿದ್ದರಾಮಯ್ಯನವರ ಟಾರ್ಗೆಟ್ ಯಾಕೆ? ಎಲ್ಲಿ ಹೋಯ್ತು ಅಂದ್ರೆ ಅಲ್ಪಸಂಖ್ಯಾತರು ಎಲ್ಲಿ ಹೋದ್ರು? ಈ ವಿಚಾರವನ್ನ ನಾವು ನಮ್ಮ ತರದ ಹಂತದಲ್ಲಿ ಸಿದ್ದರಾಮಯ್ಯನವರ ಯೋಜನೆ ಏನಿರ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಸದ್ಯ ಹಿಂದುಳಿದವರು ಜೊತೆಗೆ ದಲಿತ ಸಮುದಾಯದವರ ಪರವಾಗಿ ಮಾತ್ರ ಈಗ ಹೋರಾಟವನ್ನ ನಡೆಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಆಸಕ್ತಿ ಹೊಂದಿದ್ದಾರೆ. ಅದರಲ್ಲೂ ಕೂಡ ಈಗ ಪಂಚಮಸಾಲಿಯವರು, ಕುರುಬ ಸಮುದಾಯದವರು, ದಲಿತರು ಇವರೆಲ್ಲ ಮೀಸಲಾತಿಗಾಗಿ ಈಗ ಪ್ರತಿಭಟನೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ವಾಲ್ಮೀಕಿಯವರು ಕೂಡ ಸೇರ್ಕೊಂಡಿದ್ದಾರೆ. ಆಮೇಲೆ ಮೊನ್ನೆ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟಂಗಿನ ಸುಮಾರು 40ಕ್ಕೂ ಹೆಚ್ಚು ಉಪಪಂಗಡಗಳಿಗೆ ಮೀಸಲಾತಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಬಟ್ ವಿಚಾರ ಅಂತ ಅಂದ್ರೆ ಅಲ್ಪಸಂಖ್ಯಾತರ ಮುಖೇನವಾಗಿ ಯಾವುದೇ ತೆರಣ ಅಂತ ಹೋರಾಟ ಆಗ್ತಾ ಇಲ್ಲ. ನಾವೆಲ್ಲಾದ್ರೂ ಗಮನಿಸಿದೀವ, ಮುಸಲ್ಮಾನರು ಬಂದು ನಮ್ಗೆ ಮೀಸಲಾತಿ ಬೇಕು ಅಥವಾ ನಮ್ಗೆ ಇಂಥ ಪಟ್ಟಿಯಿಂದ ಇಂಥ ಪಟ್ಟಿಗೆ ಸೇರ್ಬೇಕು, ಬಹುಶಃ 2B ಇದ್ದಾರೆ, ಸೊ ಅದನ್ನ ನಮ್ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಹೋರಾಟವನ್ನ ನಾವೇನ್ ಗಮನಿಸ್ತಾ ಇಲ್ಲ. ಹೀಗಾಗಿ ಅಲ್ಪಸಂಖ್ಯಾತರ ಓಟು ಸಂಬಂಧಪಟ್ಟ ಅಥವಾ ಅಲ್ಪಸಂಖ್ಯಾತರ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸದ್ಯದ ಮಟ್ಟಿಗೆ ಯಾವುದೂ ಕೂಡ ಯೋಜನೆಯಲ್ಲಿ ಇಲ್ಲ ಸಿದ್ದರಾಮಯ್ಯನವರು. ಹೆಂಗಿದ್ರು ಅಲ್ಪಸಂಖ್ಯಾತರ ಓಟ್ ತನಗೆ ಅನ್ನುವಂಥದ್ದು ಗೊತ್ತಿದೆ.
ಅಲ್ಲದೆ ಅಲ್ಪಸಂಖ್ಯಾತರ ಹೆಸರನ್ನ ಬಳಸಿದ್ರೆ ಇದು ದೊಡ್ಡ ಡೇಂಜರ್ ಇಲ್ಲಿ ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇರುವಂತದ್ದು ಏನಂದ್ರೆ ಕೋಮು ಭಾವನೆ ಏನಾದ್ರೂ ಸೃಷ್ಟಿ ಆಗ್ಬಿಡುತ್ತಾ, ಬಿಜೆಪಿಯವರು ಇದನ್ನೇ ಮುಂದಿಟ್ಕೊಂಡು ಏನಾದ್ರೂ ಇವರು ಕೇವಲ ಅಲ್ಪಸಂಖ್ಯಾತರನ್ನ ಮಾತ್ರ ಸೆಳೆಯುವಂತ ನಿಟ್ಟಿನಲ್ಲಿ ಅಥವಾ ಅವ್ರ ಪರವಾಗಿರುವಂತ ನಾಯಕ ಅನ್ನುವಂಥದ್ದನ್ನು ಬಿಂಬಿಸೋಕೆ ಹೊರಟ್ಬಿಡ್ತಾರೆ ಅನ್ನುವಂತ ಭಯ ಕೂಡ ಇದೆ. ಹೀಗಾಗಿ ಕೋಮು ವಿಚಾರವನ್ನ ಟಚ್ ಕೊಟ್ಟು ಈ ಇಡೀ ಹೋರಾಟವನ್ನ ವಿಫಲಗೊಳಿಸಬಹುದಂತ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ಬಹುಶಃ ಮನಗಂಡು ಅಲ್ಪಸಂಖ್ಯಾತರ ವಿಚಾರವಾಗಿ ಅವರು ಯಾವುದೇ ತರಹದ ಹೋರಾಟದಲ್ಲಿ ಪ್ರಸ್ತಾಪ ಮಾಡುವಂತ ಚಾನ್ಸಸ್ ತೀರಾ ಕಮ್ಮಿ ಇದೆ. ಹೀಗಾಗಿ ಹಿಂದ ಹೋರಾಟದಿಂದನೇ ಲಾಭ ಹೆಚ್ಚು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಸಿದ್ದರಾಮಯ್ಯನವರು ಈ ತರಹದ ಒಂದು ಯೋಜನೆ ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಆಮೇಲೆ ಈಗ JDS ಸಿದ್ದರಾಮಯ್ಯನವರು ಬಹಳ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಅವಕಾಶಗಳನ್ನ ಬಳಸ್ಕೊಂಡು JDS ಅಲ್ಪಸಂಖ್ಯಾತರ ವಿರೋಧಿ ಅಂತ ಬಿಂಬಿಸೋಕೆ ಬಹಳ ಪ್ರಯತ್ನ ಪಟ್ಟಿದ್ರೆ, ಒಂದಂತಲ್ಲಿ ಸ್ವಲ್ಪ ಯಶಸ್ಸು ಕೂಡ ಸಿಕ್ಕಿದೆ ಅವ್ರಿಗೆ ಮೊನ್ನೆ ಸಭಾಪತಿ ವಿಚಾರದಿಂದ ಹಿಡಿದು ಬೇರೆ ಬೇರೆ ಸಂಗತಿಗಳಿಗೆ ಸಂಬಂಧಪಟ್ಟಂಗೆ. ಹಾಗಾಗಿ ಈಗ ಹೆಂಗಿದ್ರು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ ಸದ್ಯ ಅವ್ರು ನಂಬುವಂಥದ್ದು ತಾನೊಬ್ಬನೇ ನಾಯಕ ಅನ್ನುವಂಥದ್ದನ್ನ ಸ್ವಲ್ಪ ಮನಗಂಡಿರಬಹುದಾದಂತ ಚಾನ್ಸ್ ಅಥವಾ ಆ ತರ ತಿಳ್ಕೊಂಡು ಉಳಿದಂತ ಹಿಂದವನ್ನ ಈಗ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ.